ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಸಿಬಿಐಗೆ ನೀಡುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಿಡಿ ಸಮರ ಸಾರಿದ್ದು ಇಂದು ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಸಿಎಂ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಿಡಿ ಕುರಿತ ಮಹತ್ವದ ವಿಷಯಗಳ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಪ್ರಕರಣವನ್ನ ಸಿಬಿಐಗೆ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರನ್ನ ನಾವ್ಯಾರು ಮುಗಿಸೋದು ಬೇಡ, ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರನ್ನ ಮುಗಿಸ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಜಾರಕಿಹೊಳಿ ಮಾಡಿರೋ ಆರೋಪಗಳಿಗೆ ನನ್ನ ಸಹಮತ ಇದೆ. ಜಾರಕಿಹೊಳಿ ಈಶ್ವರಪ್ಪರನ್ನ ಕುತಂತ್ರದಿಂದ ಬಲಿಪಶು ಮಾಡಿದ್ರು ಅಂತ ರೇಣುಕಾಚಾರ್ಯ ಹೇಳಿದರು. ಕನಕಪುರದ ಜನ 700 ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ. ಕಾಂಗ್ರೆಸ್ಸಿನ ಮುಖಂಡರು ಈ ನೋಡಿ ABCDEF ನಾನು ಕೇಳ್ತೀನಿ, ಸವಾಲಾಗ್ತೀನಿ, ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತ ಘೋಷಣೆ ಮಾಡಿ, ಯಾರ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳ್ರಿ. ನಿಮ್ಮನ್ನ ಕಾಂಗ್ರೆಸ್ಸಿನ ಮುಖಂಡರೇ ಡಿಕೆ ಶಿವಕುಮಾರ್ ಮುಗಿಸ್ತಾರೆ. ರಮೇಶ್ ಜಾರಕಿಹೊಳಿನ ಬಲಿಪಶು ಮಾಡಿರಿ. ಷಡ್ಯಂತ್ರದ ಬಲಿಪಶು ಮಾಡಕ್ಕೆ ಹೋದ್ರು. ಆ ಕ್ಷೇತ್ರ ಜನ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ಬರ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಡಿ ವಿಚಾರದಲ್ಲಿ ಅಣ್ಣನ ಪರ ನಿಂತಿದ್ದಾರೆ. ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ. ಬೆಳಗಾಂ ಟು ಕನಕಪುರ ಸಿಡಿ ಫ್ಯಾಕ್ಟ್ರಿ ಇರೋದು ಇಲ್ಲೇ, ಬೆಳಗಾವಿಯಲ್ಲಿ ಇರೋದು, ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ಕೊತ ಬಂದಿರಿ. ಏನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ರಮೇಶ್ ಜಾರಕಿಹೊಳಿ ಏನೂ ತಪ್ಪು ಮಾಡಿಲ್ಲ, ಇದು ಷಡ್ಯಂತ್ರ ಇದೆ ಅಷ್ಟೇ ನಾವು ಹೇಳಕ್ಕೆ ಬಯಸಿ. ಕೊನೆಯದಾಗಿ ಇದು ಎನ್ಕ್ವೈರಿ ಆದರೆ ಇದೆಲ್ಲ ಇದ್ರಲ್ಲಿ ತಪ್ಪಿಸ್ತಾರೆ, ಎಲ್ಲ ನಿಜ ಹೊರಗೆ ಬರ್ತದೆ. ರಮೇಶ್ ಜಾರಕಿಹೊಳಿಗೆ ಅವರು ಏನಾದ ಇದು ಮಾಡಿದಾರಲ್ಲ ಅವ್ರ ಮ್ಯಾಲ ಅಪರಾಧ ಎಲ್ಲ ನಿರಪರಾಧವಾಗಿ ಇದಾಗ್ತಾರೆ. ಸತ್ರು ಬಿಜೆಪಿ ಸೇರಲ್ಲ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ಜೀವಂತ ಇದ್ದಾಗಲೇ ಬಿಜೆಪಿಗೆ ಸೇರಿಸಿಕೊಳ್ಳಲ್ಲ, ಇನ್ನು ಅವರ ಹೆಣ ತಗೊಂಡು ಏನ್ ಮಾಡೋದು? ಅವರ ಹೆಣನ ನಾಯಿ ಕೂಡ ಮೂಸಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಣೆ ಬರಹ ಮತದಾರರಿಗೆ ಗೊತ್ತು. ಅವರು ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸುತ್ತಾರೆ ಎಂಬ ಒಂದೇ ಕಾರಣಕ್ಕಾಗಿ ಕ್ಷೇತ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ನಂಬಕಸ್ಥ ಮನುಷ್ಯ ಅಲ್ಲ ಅಂತ ಜನರಿಗೆ ಗೊತ್ತಾಗಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಈ ಬಿಜೆಪಿಯವರು ಇದ್ದಾರಲ್ಲ, ಬಿಜೆಪಿಯವರು ಅವರು ದ್ವೇಷನೇ ಒಂದು ಅವರ ರಾಜಕಾರಣ. ಮನುಷ್ಯನ ನಡುವೆ ಗೋಡೆ ಕಟ್ಟಿಬಿಡೋದೇ ಒಂದು ರಾಜಕಾರಣ. ಅವರು ನನಗೆ ರಾಷ್ಟ್ರಪತಿ ಮಾಡ್ತೀವಿ, ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತಂದ್ರೂ ಕೂಡ ನನ್ನ ಎಣನೂ ಕೂಡ ಬಿಜೆಪಿಗೆ ಹೋಗಲ್ಲ. ಇದು ನ್ಯೂಸ್ 18 ಕನ್ನಡ. ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಲೋಕಸಭೆಯಲ್ಲಿ ಬಹುನಿರೀಕ್ಷಿತ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಮೋದಿ ಲೆಕ್ಕ 2023-24 ಮೇಲೆ ಇಡೀ ದೇಶದ ಚಿತ್ತ ನೆಟ್ಟಿದೆ. ಬೆಲೆ ಏರಿಕೆ, ಉದ್ಯೋಗ ಕಡಿತ ಹಾಗೂ ಆರ್ಥಿಕ ಹಿಂಜರಿತದಿಂದ ಜನರು ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಆರ್ಥಿಕತೆಗೆ ಬೂಸ್ಟರ್ ಕೊಡುವಂಥ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸ್ತಾರಾ, ತಮಗೆ ಒಳ್ಳೆಯದಾಗುವಂಥ ಕೊಡುಗೆಯನ್ನು ನೀಡ್ತಾರಾ ಅಂತ ದೇಶದ ಜನರು ಎದುರು ನೋಡ್ತಾ ಇದ್ದಾರೆ. 2024 ಲೋಕಸಭಾ ಚುನಾವಣೆಗೂ ಮುನ್ನ ನಿರ್ಮಲಾ ಮಂಡಿಸ್ತಾ ಇರುವಂಥ ಕಡೆಯ ಪೂರ್ಣ ಪ್ರಮಾಣದ ಬಜೆಟ್ ಇದಾಗಿದೆ. ಇನ್ನು ಕೇಂದ್ರ ಬಜೆಟ್ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಅಗತ್ಯ ವಸ್ತು, ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಇಳಿಕೆ ಮೇಲೆ ಜನರ ಕಣ್ಣಿದೆ. ವಿದ್ಯುತ್ ಸಬ್ಸಿಡಿ ಮೇಲೆ ಬೆಲೆ ಏರಿಕೆಗೆ ಕಡಿವಾಣದ ನಿರೀಕ್ಷೆ ಇರುವಂಥದ್ದು. ಆದಾಯದ ಮೇಲಿನ ತೆರಿಗೆ ವಿನಾಯಿತಿಯನ್ನು 6 ಲಕ್ಷದವರೆಗೂ ಕೂಡ ಏರಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತೆರಿಗೆ ವಯೋಮಿತಿ, ವೈಯಕ್ತಿಕ ಸಾಲಗಳ ಬಡ್ಡಿ ಇಳಿಕೆ, ಪ್ರಮುಖ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ರಾಜ್ಯಕ್ಕೆ ಬರಬೇಕಾಗಿರುವಂಥ GST ಹಣ, ರೈಲು ಯೋಜನೆ, ಕೃಷಿ ಮೇಲಿನ ವಿನಾಯಿತಿಗಳು ಜನರನ್ನ ಕೇಂದ್ರದತ್ತ ನೋಡುವಂತೆ ಮಾಡಿದೆ. ಯಾವುದಕ್ಕೆ ದರ ಏರಿಕೆ ಆಗುತ್ತೆ, ಯಾವುದಕ್ಕೆ ರಿಲ್ಯಾಕ್ಸೇಷನ್ ಸಿಗಲಿದೆ ಅನ್ನೋದನ್ನ ಮೋದಿ ಬಜೆಟ್ನಲ್ಲಿ ಕಾದು ನೋಡಬೇಕು.
ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಡಿವಾಣವನ್ನು ಹಾಕಬೇಕು. ಜನಸಾಮಾನ್ಯರು ಜೀವನ ಮಾಡುವಂಥದ್ದು ಕಷ್ಟ ಆಗ್ತಾ ಇದ್ದು, ಅಡುಗೆ ಎಣ್ಣೆ, ತರಕಾರಿ, ಬೇಳೆಕಾಳುಗಳ ಬೆಲೆ ಕಡಿಮೆ ಆಗಬೇಕು. ಈ ಬಾರಿಯ ಬಜೆಟ್ ಸಾಮಾನ್ಯ ಬಡ ಜನರ ಪರವಾಗಿ ಇರಲಿ ಅಂತ ಗೃಹಿಣಿಯರು ಹೇಳಿದ್ದಾರೆ. ಅಧಿವೇಶನದಲ್ಲಿ ಕೂಡ ಏನ್ ಬಜೆಟ್ ಮಂಡನೆ ಮಾಡ್ತಾ ಇದ್ರಲ್ಲ ಈ ಕೇಂದ್ರ ಸರ್ಕಾರ, ಇದರಲ್ಲಿ ಸ್ವಲ್ಪ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ ನಾನು. ಯಾಕಂತಂದ್ರೆ ಈಗ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಈಗ ರಿಕ್ವೈರ್ಮೆಂಟ್ ಕೆಲವೊಂದು ಈ ಕೈಪಲ್ಯ ಆಗಿರ್ಲಿ ಅಥವಾ ಪೆಟ್ರೋಲ್ ಆಗಿರ್ಲಿ, ಆಮೇಲೆ ಗ್ಯಾಸ್ ಆಗಿರ್ಲಿ, ಸಿಲಿಂಡರ್ ರೇಟು ತುಂಬಾ ಜಾಸ್ತಿ ಆಗಿದೆ. ಮುಂಚೆ 850 ಹಂಗಿತ್ತು, ಈಗ 1100 ಆಗಿದೆ. ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅಷ್ಟು ಭರಿಸೋಕೆ ಆಗಂಗಿಲ್ಲ. ಅದ್ರ ಸಲ ಬೇಳೆ ಕೂಡ ಜಾಸ್ತಿ ಆಗಿದೆ. ಬೇಳೆ ರೇಟು ಈಗ 1200 ಹಂಗಾಗಿದೆ ಒಂದು ಇದಕ್ಕೆ. ಅದಕ್ಕೆ ಅದು ಕೂಡ ಕಡಿಮೆ ಆಗಬೇಕು. ಯಾಕೆ ಟೋಟಲಿ ಹೇಳಬೇಕು ಅಂತಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತಮ್ಮದು ಸಂಸಾರ ನಡೆಸಬೇಕಂದ್ರೇನೆ ತುಂಬಾ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ಎಲ್ಲಾ ರೇಟು ಜಾಸ್ತಿ ಆದಾಗ ಅದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡೀಸೆಲ್ ಮತ್ತು ಪೆಟ್ರೋಲ್ ಒಂದು ಬೆಲೆ ಏರಿಕೆ ಆಗೋದ್ರಿಂದ ನಮ್ಮ ಅಡುಗೆ ಮನೆಯ ಗ್ಯಾಸ್ ಸಿಲಿಂಡರ್ಗೂ ಕೂಡ ಹೊಡೆತ ಬಿದ್ದಂತಾಗಿದೆ. ಅದಕ್ಕಾಗಿ ದಯವಿಟ್ಟು ಅಡುಗೆ ಅನಿಲದ ರೇಟನ್ನು ತಾವುಗಳು ಕಡಿಮೆ ಮಾಡಿದ್ದೆ ಆದರೆ ಎಲ್ಲ ಜನಸಾಮಾನ್ಯರ ಮನೆಗಳಲ್ಲಿ ಕೂಡ ನಾವು ಹೊಗೆ ರಹಿತ ಒಂದು ಅಡುಗೆನ ನಾವು ಮಾಡ್ಲಿಕ್ಕೆ ನಾವು ಅನುಕೂಲ ಆಗ್ತದ. ಈಗ ಶತ್ರು ಬಿಜೆಪಿ ಸೇರಲ್ಲ ಎಂದಿದ್ದಂಥ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ಜೀವಂತ ಇದ್ದಾಗಲೇ ಬಿಜೆಪಿಗೆ ಸೇರಿಸ್ಕೊಳ್ಳಲ್ಲ, ಇನ್ನು ಅವರ ಹೆಣ ತಗೊಂಡು ಏನು ಮಾಡೋದು, ಅವರ ಹೆಣನ ನಾಯಿ ಕೂಡ ಮೂಸಲ್ಲ ಅಂತ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ ಈಶ್ವರಪ್ಪ. ಜೀವಂತವಾಗಿ ಅವ್ರನ್ನ ತಗೊಳ್ಳಲ್ಲ, ಅವ್ರ ಹೆಣ ತಗೊಂಡು ನಾವೇನ್ ಮಾಡೋಣ? ಸಿದ್ದರಾಮಯ್ಯ ಜೀವಂತವಾಗಿ ಅವ್ರನ್ನ ಪಾರ್ಟಿ ಸೇರಿಸ್ಕೊಳ್ಳಲ್ಲ, ಅವ್ರ ಹೆಣನ ನಾಯಿನೂ ಮೂಸಲ್ಲ, ನಾವ್ಯಾಕೆ ಮುಟ್ಟಣ ಅದನ್ನ? ಜೀವಂತವಾಗಿ ಅವ್ರನ್ನ ತಗೊಳ್ಳಲ್ಲ, ಅವ್ರ ಹೆಣ ತಗೊಂಡು ನಾವೇನ್ ಮಾಡೋಣ? ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಸಿಬಿಐಗೆ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಿಡಿ ಸಮರವನ್ನು ಸಾರಿದ್ದು ನಿನ್ನೆ ಸಿಎಂ ಅವರನ್ನು ಭೇಟಿ ಮಾಡಿದ್ದಾರೆ. ಸಿಡಿ ಕುರಿತ ಮಹತ್ವದ ವಿಷಯಗಳ ಬಗ್ಗೆ ಸಿಎಂಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ನಾವು ಯಾರು ಮುಗಿಸೋದು ಬೇಡ, ಕಾಂಗ್ರೆಸ್ ಮುಖಂಡರೇ ಡಿಕೆ ಶಿವಕುಮಾರ್ ಅವರನ್ನ ಮುಗಿಸ್ತಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಜಾರಕಿಹೊಳಿ ಮಾಡಿರುವಂತಹ ಆರೋಪಗಳಿಗೆ ನನ್ನ ಸಹಮತವಿದೆ. ಜಾರಕಿಹೊಳಿ ಈಶ್ವರಪ್ಪ ಅವರನ್ನ ಕುತಂತ್ರದಿಂದ ಬಲಿಪಶು ಮಾಡಿದ್ರು ಅಂತ ರೇಣುಕಾಚಾರ್ಯ ಹೇಳಿದ್ರು. ಕನಕಪುರದ ಜನ 700 ಜನ ರಾಜಕೀಯ ಅವ್ರನ್ನೇ ಮುಗಿಸ್ತಾರೆ. ಕಾಂಗ್ರೆಸ್ಸಿನ ಮುಖಂಡರು ಈ ನೋಡಿ ABCDEF ನಾನು ಕೇಳ್ತೀನಿ, ಸವಾಲಾಗ್ತೀನಿ, ನಿಮ್ಮಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಂತ ಘೋಷಣೆ ಮಾಡಿರಿ, ಯಾರ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳ್ರಿ. ನಿಮ್ಮನ್ನ ಕಾಂಗ್ರೆಸ್ಸಿನ ಮುಖಂಡರೇ DK ಶಿವಕುಮಾರ್ ಮುಗಿಸ್ತಾರೆ. ರಮೇಶ್ ಜಾರಕಿಹೊಳಿನ ಬಲಿಪಶು ಮಾಡಿರಿ. ಷಡ್ಯಂತ್ರದ ಬಲಿಪಶು ಮಾಡಕ್ಕೆ ಹೋದ್ರು ಆ ಕ್ಷೇತ್ರ ಜನ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗೆದ್ದು ಬರ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಿಡಿ ವಿಚಾರದಲ್ಲಿ ಅಣ್ಣನ ಪರ ನಿಂತಿದ್ದಾರೆ. ಡಿಕೆಶಿ ವಿರುದ್ಧ ಗುಡುಗಿದ್ದಾರೆ. ಕನಕಪುರ ಸಿಡಿ ಫ್ಯಾಕ್ಟ್ರಿ ಇರೋದು ಇಲ್ಲೇ, ಬೆಳಗಾವಿಯಲ್ಲಿ ಇರೋದು, ರಿಲೀಸ್ ಆಗೋದು ಅಲ್ಲಿ ಅಷ್ಟೇ. ಅದಕ್ಕಾಗಿ ನಾವು ಮೊದಲಿಂದ ಹೇಳ್ಕೊತ ಬಂದಿರಿ. ಈಗೇನು ನಾಳೆ ಮಾರ್ಚ್ 3 ತಾರೀಕು 2 ವರ್ಷ ಆಯ್ತು ರಿಲೀಸ್ ಆಗಿ. ರಮೇಶ್ ಜಾರಕಿಹೊಳಿ ಏನೂ ತಪ್ಪು ಮಾಡಿಲ್ಲ, ಇದೆ ಷಡ್ಯಂತ್ರ ಇದೆ ಅಷ್ಟೇ ನಾವು ಹೇಳಕ್ಕೆ ಬಯಸ್ತೀವಿ. ಕೊನೆಯದಾಗಿ ಇದು ಎನ್ಕ್ವೈರಿ ಆದರೆ ಇದೆಲ್ಲ ಇದ್ರಲ್ಲಿ ತಪ್ಪಿಸ್ತಾರೆ, ಎಲ್ಲ ನಿಜ ಹೊರಗೆ ಬರ್ತದೆ. ರಮೇಶ್ ಜಾರಕಿಹೊಳಿಗೆ ಅವರು ಏನಾದ ಇದು ಮಾಡಿದಾರಲ್ಲ ಅವ್ರ ಮೇಲೆ ಅಪರಾಧ ಎಲ್ಲ ನಿರಪರಾಧವಾಗಿ ಇದಾಗ್ತದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ MLC ಎಚ್ ವಿಶ್ವನಾಥ್ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದ್ದಾರೆ. ಜಾರಕಿಹೊಳಿ ಹೆಸರೇಳದೆ 6,000 ರೂಪಾಯಿ ಮಾತನ್ನ ಪ್ರಸ್ತಾಪಿಸಿ ಟಾಂಗನ್ನ ಕೊಟ್ಟಿದ್ದಾರೆ. ದೊಡ್ಡ ಅಧಿಕಾರಿ, ಜಮೀನು ಮಾಲೀಕರು ಹಣ ಪಡೆದು ಮತ ಹಾಕ್ತಾರೆ. ರಾಜಕಾರಣಿಗಳು ಜನರನ್ನ ಭ್ರಷ್ಟರನ್ನಾಗಿ ಮಾಡ್ತಿದ್ದಾರೆ. ಎಲ್ಲವೂ ಈಗ ಲೂಟಿ ಆಗೋಗ್ಬಿಟ್ಟಿದೆ. ಇದರಿಂದ ರಾಜಕಾರಣಿಯನ್ನ ಮೈಲಿಗೆಯಿಂದ ನೋಡುವಂತಾಗಿದೆ. ಹೀಗಾಗಿ ನಾನು ಚುನಾವಣೆಗೆ ನಿಲ್ಲಬಾರದು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಎಚ್ ವಿಶ್ವನಾಥ್ ಹೇಳಿದರು. ಯಾರೋ ಹೇಳೋನು 6,000 ರೂಪಾಯಿ, 6,000 ರೂಪಾಯಿ ಎಲ್ಲಿ ಸ್ವಾಮಿ? ಯಾರು ದೊಡ್ಡ ಅಧಿಕಾರಿಗಳಲ್ಲಿ, ಸಾಹುಕಾರ ಇರಲಿ, ಜಮೀನ್ ಮಾಲೀಕ ಇರಲಿ, ದುಡ್ಡು ಕೊಡ್ತೀನಿ ಅಂತ ಅವನು ಇಸ್ಕೊತಾರೆ. ಇವತ್ತು ಜನರನ್ನ ಭ್ರಷ್ಟರು ಮಾಡಿಬಿಟ್ಟಿದ್ದೀವಿ. ಜನರು ಕೂಡ ಭ್ರಷ್ಟರಾಗೋಗಿದ್ದಾರೆ. ಈ ಚುನಾವಣೆಗೆ ಬೆಲೆ ಇದ್ದಂಗೆ. ಚುನಾವಣೆಗೆ ಇವತ್ತು ದಿವಸ ಟಿಕೆಟ್ಗೆ 20 ಕೋಟಿ ಕೊಡ್ತೀನಿ ಅಂತ ಒಬ್ಬ ಟಿಕೆಟ್ಗೆ ಚುನಾವಣೆಗೆ ಎಷ್ಟು ಖರ್ಚು ಮಾಡ್ತಾನೆ?
ಇವನಿಗೆ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಜೆಡಿಎಸ್ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಬಿ ಟೀಮ್ ಅನ್ನುವಂಥ ಹೇಳಿಕೆಗೆ HDK ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಯಾರ ಬಿ ಟೀಮೂ ಅಲ್ಲ, B+B ಬಿಜೆಪಿ ಕಾಂಗ್ರೆಸ್ನ 2 ಸಂಖ್ಯೆ JDS ಮಡಲಿಗೆ ಬೀಳಲಿದೆ. ಅತಂತ್ರ ಏನೂ ಇಲ್ಲ. 120 ಕ್ಷೇತ್ರ ಗೆಲ್ತೇವೆ. ಕೆಲವರು ದುಡ್ಡು ಕೊಟ್ಟು ಸರ್ವೆ ಮಾಡಿಸಿಕೊಳ್ತಾರೆ. ನನ್ನ ಸರ್ವೆ ಪ್ರಕಾರ ಜನರ ನಾಡಿ ಮಿಡಿತ ನೋಡ್ತಾ ಇದ್ದೇನೆ. ಈ ಬಾರಿ ಜನರು ಬಿಜೆಪಿ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿ JDS ಬೆಂಬಲಿಸ್ತಾರೆ ಅಂತ ಹೇಳಿದರು. ಜನಸಂಘಟನೆಯಲ್ಲಿ ನನಗೇನು ಅವ್ರೇನು ಅಬ್ಬರ ಇದೆ ಅಂತ ನನಗೇನು ಆ ರೀತಿಯ ಆತಂಕ ಏನಿಲ್ಲ. ಯಾಕೆಂದರೆ ಅವರ ಸಭೆಗಳಿಗೂ ನನ್ನ ಸಭೆಗೂ ಭಾಳ ವಿಶೇಷವಾದಂಥ ರೀತಿಯ ಒಂದು ಕಾರ್ಯಕ್ರಮಗಳದು. ಅವ್ರ ಕಾರ್ಯಕ್ರಮದಲ್ಲಿ ತಾವು ಹೇಳ್ತಕ್ಕಂಥ ರೀತಿಯಲ್ಲಿ BJP ಪಕ್ಷದ ನಾಯಕರ ಬಗ್ಗೆ ನಮ್ಮ ಬಗ್ಗೆ ಅಬ್ಬರ ಮಾಡೋದು, ಕಾಂಗ್ರೆಸ್ನವರು BJPಯವರು ಕಾಂಗ್ರೆಸ್ನ ಬಗ್ಗೆ ನಮ್ಮ ಬಗ್ಗೆ ಅಬ್ಬರ ಮಾಡೋದು BJPಯವರು. ಮಾಜಿ ಸಿಎಂ HD ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ JDS ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ದಾವಣಗೆರೆಯ ಹರಿಹರದಲ್ಲಿ ಪಂಚರತ್ನ ರಥಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. JDS ರಥಯಾತ್ರೆ ಹೋದಲೆಲ್ಲ ಜನಸಾಗರವೇ ಸೇರ್ತಾ ಇದೆ. ನಿನ್ನೆ ರಾತ್ರಿ HDK ಬನ್ನಿಕೋಡು ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿದರು. ಇನ್ನು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರುವಂಥ 4 ವರ್ಷದ ಮಗುವಿಗೆ ಚಿಕಿತ್ಸೆ ಕೊಡಿಸೋದಾಗಿ HDK ಭರವಸೆಯನ್ನು ಕೊಟ್ಟಿದ್ದಾರೆ. ಪಂಚರತ್ನ ರಥಯಾತ್ರೆ ವೇಳೆ ಮಗುವಿನ ತಾಯಿ ಚಿಕಿತ್ಸೆ ಕೊಡಿಸಲಿಕ್ಕೆ ಹಣವಿಲ್ಲವೆಂದು ಕುಮಾರಸ್ವಾಮಿ ಅವರ ಬಳಿ ಅಳಲನ್ನು ತೋಡ್ಕೊಂಡ್ರು. ಈ ವೇಳೆ HDK ಬೆಂಗಳೂರಿನ ಇಂದಿರಾ ಗಾಂಧಿ ಆಸ್ಪತ್ರೆ ಡೈರೆಕ್ಟರ್ಗೆ ಕರೆ ಮಾಡಿ ಮಗುವಿಗೆ ಚಿಕಿತ್ಸೆ ನೀಡುವಂತೆ ಸೂಚನೆಯನ್ನು ಕೊಟ್ಟರು. ಅಲ್ಲದೆ ಮಹಿಳೆಗೆ HDK ಹಣವನ್ನು ನೀಡಿ ಬೆಂಗಳೂರು ಆಸ್ಪತ್ರೆಗೆ ಹೋಗುವಂತೆ ಸೂಚಿಸಿದರು. ಫೆಬ್ರವರಿ 4ಕ್ಕೆ JDS 2ನೇ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ. JDS ರಾಜ್ಯಾಧ್ಯಕ್ಷ CM ಇಬ್ರಾಹಿಂ ಜೊತೆ ಚರ್ಚಿಸಿ 40ರಿಂದ 50 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತೇವೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಹಾಸನ ಟಿಕೆಟ್ ಗೊಂದಲಕ್ಕೆ HDK ತೆರೆ ಎಳೆದರು. 4ನೇ ತಾರೀಕು ಈಗೇನು ಮೊದಲನೇ ಹಂತದ ಪಟ್ಟಿ ಬಿಡುಗಡೆ ಮಾಡಿದ್ದು ಅವರೆಲ್ಲರ ಮತ್ತೊಂದು ಟಾಸ್ಕ್ ಕೊಡ್ತಕ್ಕಂಥ ಸಭೆ ಕರೆದಿದ್ದೇವೆ. ಮತ್ತು ಮುಂದಿನ 2ನೇ ಒಂದು ಕಂತೇನು ಬಿಡುಗಡೆ ಮಾಡಬೇಕು ಅಭ್ಯರ್ಥಿಗಳ ಹೆಸರನ್ನು, ಅದಕ್ಕೂ ಸಹ 4ನೇ ತಾರೀಕಿನಂದು ಸಭೆ ಇಟ್ಕೊಂಡಿದ್ದೇವೆ. ಇಬ್ರಾಹಿಂ ಅವರು, ನಾವು, ಪಕ್ಷದ ಕೆಲವು ಪ್ರಮುಖರೆಲ್ಲ. ಕೋಲಾರದಿಂದ ಸ್ಪರ್ಧೆ ಮಾಡುವುದಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಣೆ ಬೆನ್ನಲ್ಲೇ ಕೋಲಾರ ಕಾಂಗ್ರೆಸ್ ನಾಯಕರಲ್ಲಿ ಹುಮ್ಮಸ್ಸು ಹೆಚ್ಚಿಸಿದೆ. ವೇಮಗಲ್ ಗ್ರಾಮದಲ್ಲಿ ಮಾಜಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ ಒಕ್ಕಲಿಗ ನಾಯಕರ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದಂಥ ಕೃಷ್ಣ ಬೈರೇಗೌಡ JDS ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ರಾಜ್ಯದ ಒಕ್ಕಲಿಗ ನಾಯಕರನ್ನ ಬೆಳಿಲಿಕ್ಕೆ JDS ಮುಖಂಡರು ಬಿಡ್ತಾ ಇಲ್ಲ. JDS ಕುಟುಂಬದ ರಾಜಕಾರಣಕ್ಕೆ ಕಿಡಿಕಾರಿದರು. 224 ಕ್ಷೇತ್ರದಲ್ಲೂ ಸಿದ್ದರಾಮಯ್ಯ ಅವರನ್ನ ಚುನಾವಣೆಗೆ ನಿಲ್ಲುವಂತೆ ಅಭಿಮಾನಿಗಳು ಕಾರ್ಯಕರ್ತರು ಕರೀತಾ ಇದ್ದಾರೆ. ನಾನು ಸಹ ಚಾಮರಾಜಪೇಟೆಗೆ ಬನ್ನಿ ಸಾರ್, ಬೇಕಾದ್ರೆ ಕೋಲಾರಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ಸಿದ್ದರಾಮಯ್ಯನವರು ಎಲ್ಲಿ ನಿಂತರೂ ಕೂಡ ಗೆದ್ದೇ ಗೆಲ್ತಾರೆ ಅಂತ ಶಾಸಕ ಜಮೀರ್ ಅಹಮದ್ ಹೇಳಿದರು. DKC ಅವರನ್ನ ಮುಗಿಸ್ತೀವಿ ಅನ್ನುವಂಥ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಜಮೀರ್ ಅಹಮದ್ ಕಿಡಿಕಾರಿದ್ದಾರೆ. ಯಾರನ್ನ ಯಾರೂ ಮುಗಿಸೋಕೆ ಆಗಲ್ಲ, ದೇವರೊಬ್ಬರಿಂದ ಮಾತ್ರ ಸಾಧ್ಯ, ಅವರದ್ದು ಬರೀ ಬಾಯಿ ಮಾತು ಅಂತ ಹೇಳಿದ್ರು. ಬಳ್ಳಾರಿಯಲ್ಲಿ ಸಹೋದರನ ವಿರುದ್ಧವೇ ಜನಾರ್ದನ್ ರೆಡ್ಡಿ ತೊಡೆತಟ್ಟಿದ್ದಾರೆ. ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಕಣಕ್ಕಿಳಿಯಲಿದ್ದಾರೆ. ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಸದ್ಯ ಬಿಜೆಪಿಯಿಂದ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಸಹೋದರನ ವಿರುದ್ಧವೇ ಪತ್ನಿಯನ್ನ ಜನಾರ್ದನ್ ರೆಡ್ಡಿ ಕಣಕ್ಕಿಳಿಸ್ತಾ ಇದ್ದಾರೆ. ನಾನು 30ರಿಂದ 40 ಸ್ಥಾನ ಗೆಲ್ಲಿಸ್ತೇನೆ, ನಾನೇ ಅಧಿಕಾರಕ್ಕೆ ಬರ್ತೇನೆ ಅಂತ ರೆಡ್ಡಿ ಹೇಳಿದ್ದಾರೆ.